ಸಿದ್ಧಲಿಂಗಪ್ಪ ಕಾಕನಹಳ್ಳಿ ಅವರು ಹುಟ್ಟು ಹೋರಾಟಗಾರರು. ಈ ಭಾಗಕ್ಕೆ ಈ ಮಹಾರಾಷ್ಟ್ರ ಕರ್ನಾಟಕ ಒಂದು ಹೋರಾಟನಲ್ಲಿ ಅದ್ರ ಜೊತೆ ಯಾವುದೋ ಮಠದ ಕಾರ್ಯಕ್ರಮ ಇರಲಿ, ಭಾಲ್ಕಿ ಹಿರೇಮಠ ಕಾರ್ಯಕ್ರಮ ಆಗಲಿ, ಮತ್ತು ಭಾಲ್ಕಿನಲ್ಲಿ ಏನೋ ಯಾವುದೋ ಕಾರ್ಯಕ್ರಮ ಇರಲಿ, ಯಾವುದೋ ಏನೋ ಹೋರಾಟ ಇರಲಿ, ಅವ್ರ ಕ್ರಾಂತಿ ಇರಲಿ, ಅವ್ರ ಮುಂಚೂಣಿಯಲ್ಲಿ ಇರ್ತಿರು. ನಾವು ಅವ್ರಿಗೆ ನೋಡಿದಂಗೆ ಅವರು ಭಾಲ್ಕಿದೇನ ಈಗ ಬಸವೇಶ್ವರ ಸ್ಟ್ಯಾಚ್ಯೂ ಆಗಿದೆ, ಭಾಲ್ಕಿದನ್ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಆಗಿದೆ. ಅವರು ಅರ್ಬನ್ ಬ್ಯಾಂಕ್ ಚೇರ್ಮನ್ ಇದ್ದರು. ಅವರು ರಾಚಪ್ಪ ಗೋಟೆ ಅವರು ಇವರೆಲ್ಲ ಏನದ ಹಣ ಎಲ್ಲ ಜಮಾ ಸಿಕ್ಕಿ ಅವೆಲ್ಲ ಸ್ಟ್ಯಾಚ್ಯೂ ಮಾಡ್ಬೇಕಂತ ಇಕ್ಕಿರು. ಅದು ಮಾಡ್ಲಾಕೇನೋ ಸಮಯ ಅವ್ರಿಗೆ ಕಡಿಮೆ ಬಿದ್ದಿರ್ಬೋದು, ಅದು ಆಗಿಲ್ಲ, ಅಥವಾ ಮಾಡ್ಲಾಕ ಯಾರಾದರೂ ಅದಕ್ಕೆ ಸಹಕಾರ ಕೊಡ್ಲಿಕ್ಕಿಲ್ಲ. ಅದು ನಾ MLA ಆದ ನಂತರ ಅವೆರಡೂ ಏನು ಸ್ಟ್ಯಾಚ್ಯೂಗಳು ಅದು ಹಣ ಇಕ್ಕಿರು. ಸಿದ್ಧಲಿಂಗಪ್ಪ ಕಾಕನಹಳ್ಳಿಯವರು ಸ್ಟ್ಯಾಚ್ಯೂ ಮಾಡೋ ಸಲಕ ಹಣ ಕೂಡಿಸಿರು, ಎಲ್ಲ ಇದು ಚಂದ ಮಾಡಿ ಇವೆಲ್ಲ ಸ್ಟ್ಯಾಚ್ಯೂ ಆಗ್ಬೇಕಾದ್ರೆ ಅವರೇ ಮೇನ್ ಅದ್ರ ಫೌಂಡರು. ಅಷ್ಟೇ ಅಲ್ಲ, DC ಬ್ಯಾಂಕ್ ಏನದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲೂ ನಾವು ಒಂದೆರಡು ಸಲ ನೋಡಿದ್ದೆವು. ಅವ್ರಿಗೆ ಹಾನೆಸ್ಟಾಗೇನ DC ಬ್ಯಾಂಕಿಗೆ ಕೆಲಸ ಮಾಡಿದರು. ಈ ಭಾಗಕ್ಕೆ ಸಾಮಾಜಿಕ ಕ್ರಾಂತಿ ಅವ್ರು ಇದ್ದಾಗ ಭಾಳಷ್ಟು ಮಾಡಿದ್ದಾರೆ. ಅದು ಏನಿದ್ರು ಕಾಕನಹಳ್ಳಿ ಅವ್ರ ಬಲ್ಲಿ ಹೋದ್ರೆ ನ್ಯಾಯ ಸಿಕ್ತು ಅಂತೇಳಿ ಎಲ್ಲರೂ ಕಾಕನಹಳ್ಳಿ ಹೋಗ್ತಾರೆ. ಅವ್ರು ಭಾಳ ಸ್ಟ್ರಾಂಗ್ ಆಗಿ ಯಾವುದೋ ಏನದ ಒಂದು ವಿಷಯಕ್ಕೆ ಏನಾದ್ರು ಸಪೋರ್ಟ್ ಮಾಡ್ತಿದ್ರು ಅವರು. ಸರ್, ಧಾರ್ಮಿಕ ವಿಷಯಗಳಲ್ಲಿ ಅವರು ಹೋಗ್ತಿದ್ರ ಹಿರೇಮಠಕ್ಕೆ? ಹೌದು, ಹಿರೇಮಠಕ್ಕೆ ಭಾಳಷ್ಟು ಹೋಗ್ತಿರಲ್ಲ. ಬಹುಶಃ ಈ ಚನ್ನಬಸವ ಪಟ್ಟದೇವರು ಇದ್ರು ಮೊದಲ. ಇದ್ರು. ಆ ಪಟ್ಟದೇವರಿಗೆ ಪಟ್ಟಾಧಿಕಾರ ಸಂದರ್ಭದಲ್ಲಿ ಅಥವಾ ಅವರು ಬಸವಲಿಂಗ ಪಟ್ಟದೇವರ ಪಟ್ಟಾಧಿಕಾರ ಸಂದರ್ಭದಲ್ಲಿ ಯಾವ್ದು ಇದ್ರ? ಚನ್ನಬಸವ ಪಟ್ಟದೇವರು ಪಟ್ಟಾಧಿಕಾರನಲ್ಲೂ ಮುಂಚೂಣಿಯಲ್ಲಿ ಇದ್ರು ಅಂತ ನಾ ಕೇಳ್ಯಾಕ. ರಾಯ್ ಕಾಶಿರಾಜ್ ದೇಶಮುಖ್ ಅವರು, ಭೀಮಣ್ಣ ಖಂಡ್ರೆ ಅವರು, ಕಾಕನಹಳ್ಳಿ ಅವರು, ಈ ಥರ ಭಾಳಷ್ಟು ಏನದ ಈ ಮುಂಚೂಣಿಯಲ್ಲಿ ಮೂರು ಇದರಲ್ಲಿ ಏನದ ಭೀಮಣ್ಣ ಖಂಡ್ರೆ ಅವರು, ಕಾಕನಹಳ್ಳಿ ಅವರು, ರಾಯ್ ಕಾಶಿರಾಜ್ ದೇಶಮುಖ್ ಅವರು, ಇವರೆಲ್ಲ ಏನದ ಒಂದು ಮೂರು ಏನದ ಈ ಹಿರುಗಳವರು. ಈ ಚನ್ನಬಸವ ಪಡೆದವ್ರದ್ದು ಇದ್ರಾಗ ಪಟ್ಟಾಭಿಷೇಕ ಆಗಲಿ, ಬಸವಲಿಂಗ ಪಡೆದವರು ಅದಕ್ಕಂತೂ ಇವರೇ ಮುಂಚೂಣಿಯಲ್ಲಿದ್ದರು. ರಾಯ್ ಕಾಶಿರಾಜ್ ದೇಶಮುಖ್ ಮತ್ತು ಇವರಿಗಿರೋ ಸಂಬಂಧಗಳ ಬಗ್ಗೆ ಬಹಳಷ್ಟು ಸಂಬಂಧ. ರಾಯ್ ಕಾಶಿರಾಜ್ ದೇಶಮುಖ್ ಕಾಕನಹಳ್ಳಿ ಅವರು ಕೇಳಲಾರ್ದು ಏನೂ ಮಾಡ್ತಿಲ್ಲ. ಕಾಕನಹಳ್ಳಿ ಭಾಳ ಅನುಭವಿ ಮತ್ತು ಭಾಳ ಸ್ಟಡಿಡ್ ಇದ್ದರು ಅವರು. ಹಾಗಾಗಿ ಅವ್ರ ಮಾತುಗಳು ಕಾಕನಹಳ್ಳಿ ಅವರು ಕಿಂತ ರಾಯ್ ದೇಶಮುಖ್ ಹಿರಿಯರು ಇರ್ಬೋದು ಬಹುಶಃ. ಆದ್ರೂ ಕೂಡ ಅವ್ರ ಮೇಲೆ ಅವ್ರು ಆನೆಸ್ಟ್ ಇರೋದ್ರಿಂದ ನಂಬಿಕೆ ಅಸ್ತರು ಕಾಕನಹಳ್ಳಿ ಅವರು. ಸರ್, ಅವ್ರೇನು ಧಾರ್ಮಿಕವಾಗಿ ಕೂಡ ಏನು ಆಲೋಚನೆ ಹಿಡಿದ್ರು, ರಾಜಕೀಯ ಧಾರ್ಮಿಕಗೂ ಮಠದ ಕಾರ್ಯಕ್ರಮ ಬೇರೆ ಯಾವುದೂ ಕಾರ್ಯಕ್ರಮ ಇರಲಿ, ಬಾಲ್ಕಿನಲ್ಲಾಗಲಿ ವಿಶೇಷ ಕಾಕನಹಳ್ಳಿ ಅವ್ರಿಗೆ ಕರೆಲಾರ್ದು ಯಾವುದೂ ಧಾರ್ಮಿಕ ಕಾರ್ಯಕ್ರಮ ಆಗ್ತಿಲ್ಲ. ಕಾಕನಹಳ್ಳಿ ಅವ್ರು ಅನ್ನೋದ ಈ ವೀರಸ ಮಾಸವಾಗಲಿ, ಧಾರ್ಮಿಕ ಆಗಲಿ, ಮಠದ ಕಾರ್ಯಕ್ರಮ ಭಾಳ ಮುಂಚೂಣಿಯಲ್ಲಿ ಅವ್ರು ಮಾಡ್ತಾರೆ, ಸಮಯ ಕೊಡ್ತಾರೆ. ಇಲ್ಲಿ ಕನ್ನಡದ ಹೋರಾಟದ ಬಗ್ಗೆ ಒಂದು ಅಭಿಪ್ರಾಯ ರೂಪಿಸಬೇಕಾಗಿತ್ತು. ಈ ಭಾಗ ಆಲ್ರೆಡಿ ಮರಾಠ ಆಕ್ರಮಿಸಿಕೊಂಡಾಗಿತ್ತು. ಇವತ್ತಿನ ದಿನಮಾನಗಳಲ್ಲೂ ಸಹಿತ ನಿಮ್ಮಲ್ಲಿ ಹೆಚ್ಚಿನ ಮರಾಠಿ ಆಡ್ತಕ್ಕಂಥ ಜನರು ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ಸಿದ್ಧಲಿಂಗಪ್ಪನವರ ಪಾತ್ರ ಏನು? ಈ ಮಹಾರಾಷ್ಟ್ರ ಕರ್ನಾಟಕ ಇದರಲ್ಲಿ ಇಶ್ಯೂನಲ್ಲಿ ಕಾಕನಹಳ್ಳಿ ಅವ್ರು ಭಾಳ ಮುಂಚೂಣಿಯಲ್ಲಿ ಇದ್ರು. ಅವರೆಲ್ಲ ಈ ಇದರಲ್ಲಿ ಭಾಳಷ್ಟು ಅವ್ರು ಎಲ್ಲೂ ಯಾವುದೂ ಸಮಾಜ ಕಾರ್ಯಕ್ರಮನಲ್ಲಿ ಭಾಳ ಆಳಾಗಿ ಏನದ ಅವರು ಸಮಯ ಕೊಡ್ತಿರು. ರಾಜಕಾರಣಿ ಅಂದ್ರೆ ಹೆಂಗ್ ಸರ್? ರಾಜಕಾರಣಿ ಇವತ್ತಿನ ರಾಜಕಾರಣಿಗಿದ್ದಂಗ ಅಥವಾ ತುಂಬಾ ಭಿನ್ನ ಇತ್ತು? ಅವರು ಬಹಳ ಹಾನೆಸ್ಟ್ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದ ಈ ತಾಲೂಕು ಅಧ್ಯಕ್ಷರಾಗಿ. ಹೌದು, ಕಾಂಗ್ರೆಸ್ ನಾಯಕರು ಅವ್ರು ಮೊದಲು ಪ್ರಾಮಾಣಿಕರು. ಹಣದ ದೃಷ್ಟಿಯಿಂದ ಏನಿತ್ತು? ಹೆಂಗ ಅವ್ರು ನಾನ್-ಕರೋಟ್ ಮನುಷ್ಯ. ಅವರು DC ಬ್ಯಾಂಕ್ದು ಒಂದು ಪೋಸ್ಟಿಂಗ್ ಇತ್ತು, ಅವ್ರು ಉಪಾಧ್ಯಕ್ಷ ಇದ್ದರು. ನಾನು ಒಬ್ಬರ ಜೊತೆ ಹೋಗಿದ್ದ. ಅಂದ್ರೆ ಅವರು ಹಣ ಕೊಟ್ಟರೆ ನಾವು ಕೆಲಸ ಮಾಡಲ್ಲ, ನೀವು ಹಂಗೆ ಮಾಡಿಸ್ಕೊಡ್ತೀರ ಅಂತ ರೊಕ್ಕ ಇಲ್ಲದೆ DC ಬ್ಯಾಂಕ್ ಪೋಸ್ಟ್ ಮಾಡಿಕೊಟ್ರು. ಭಾಳಷ್ಟು ಜನರು ಮಾಡಿಕೊಟ್ಟಿದ್ದಾರೆ. ಗಾಂಧಿವಾದಿ ಟೈಪ್ ಅವರು, ತತ್ವನಿಷ್ಠೆ ಅವರು, ಮತ್ತು ಒಳ್ಳೆ ಹೋರಾಟಗಾರರು. ಸತ್ಯಕ್ಕಾಗಿ ಜಾಸ್ತಿ ಸತ್ಯದ ಪರವಾಗಿ ಸರಳ ಇದ್ರ ಸರ್? ಏನು ಬಹಳ ನೋಡೋ ಹುಡುಗಿಯಲ್ಲಿ ಹೆಂಗಿದ್ರು? ಭಾಳ ಸರಳ ಸ್ವಭಾವದವರು ಮತ್ತು ಯಾವುದೋ ವಿಷಯದಲ್ಲಿ ಸತ್ಯಕ್ಕೇನಾದ ಸ್ಪಷ್ಟಾಗಿ ಸಪೋರ್ಟ್ ಕೊಡೋರು, ಸತ್ಯದ ಜೊತೆಗೆ ಅವ್ರು ಇರೋದಿಲ್ಲ. ಈಗ ನೀವು ಎಷ್ಟನೇ ವರ್ಷ ವಯಸ್ಸಿನಾಗ ಅವ್ರು ನೋಡಿರಿ ಸರ್? ನಾನು 1973-74ನಲ್ಲಿ. ಅದ್ರ ನಂತರ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿರೋ 78ನಲ್ಲಿ. ನಿಮ್ಮ ತಂದೆಯವ್ರ ಸಂಪರ್ಕ ಇತ್ತು? ಭಾಳ ಎಲ್ಲ ಒಂದೇ ಗಲ್ಲಿ ಆಗಲ್ಲ. ಅಲ್ಲೇ ನೀವು ಹಿರೇಮಠ ಗಲ್ಲಿ? ಅಲ್ಲೇ ಸ್ವಲ್ಪ ಒಂದೇ ಗಲ್ಲಿ, ಹಿರೇಮಠ ಗಲ್ಲಿನೇ. ಅದ್ರದ್ದು ಏನನ್ನ ಗೊತ್ತು ಸರ್ ಅದ್ರ ಬಗ್ಗೆ? ನಿಮ್ಮ ತಂದೆಯ ಜೊತೆ ಒಡನಾಟ ಇರ್ತಕ್ಕಂಥ ನೆನಪುಗಳವ?
ಅಂದ್ರೆ ಹೇಗಂದ್ರೆ ನಮ್ಮ ಅಲ್ಲೇ ಒಂದು 100 ಮೀಟರ್ನಲ್ಲೇ ಮನೆಗಳು ಇಬ್ಬರದು. ಹಂಗಾಗಿ ಇಬ್ಬರು ಹೆಚ್ಚಿನ ಏನದ ಯಾವುದು ಮಠ ಕಾರ್ಯಕ್ರಮ ಆಗಲಿ ಯಾವ್ದು ಸಾಮಾಜಿಕ ಕಾರ್ಯಕ್ರಮ ಆಗಲಿ ಮತ್ತು ಅಲ್ಲಿ ಮನಿನೇ ಎದುರು ಇರ್ತಿತ್ತು. ಹಂಗ ಒಬ್ಬರು ಭೇಟಿ ಆಗೋದು ಕೂಡ ಅಂತ ನಾಯಕರು ಅಂತ ಲೀಡರ್ಗಳು ಇವತ್ತಿನ ಸಮಯ ಕಡಿಮೆ ಆಗಿದೆ. ಅವಾಗೂ ಒಳ್ಳೆಯವ್ರದ್ದು ಜನ ಏನದ ಎತ್ತಿ ಕಟ್ಟಬೇಕು, ಬರಿಬೇಕು, ಜನರು ಇದ್ರಲ್ಲಿ ತರಬೇಕು. ಅದು ಯಾರೂ ತಂದಿಲ್ಲ. ಬಟ್ ಕಾಕನಾಳೆಯವ್ರು ಇರಲಾರ್ದೆ ಯಾವುದೂ ಕಾರ್ಯಕ್ರಮ ಬಾಲ್ಕಿನಲ್ಲಿ ಆಗಿಲ್ಲ. ಅಷ್ಟು ಅವರು ಜನಪರ ಜನಾನುರಾಗಿ ಎಸ್ ಜನಪರವಾದಂತ ಜನಪರವಾದ ಕಾರ್ಯಕ್ರಮ.